ಏನು ಧರ್ಮಕ್ಕೆ ಸಿಕ್ಕಿದವಳು ಅಂತ ಮಾಡ್ಕೊಂಡ್ಯಾ? ಅವಳ ರಕ್ಷಣಾರ್ಥಿಯಾಗಿ ಬಂದವನ ಸುಮ್ಮನೆ ಬಿಡುವೆ. ನಾನು ಯಾರು ಕೇಳು? ರುದ್ರಪುರವನ್ನು ಆಳುವಂತ ಇವಳ ಗಂಡ ಶ್ವೇತಕುಮಾರ. ನೀನು ಕೈ ಹಿಡಿದ ಹೆಂಡತಿಯನ್ನು ಹೊತ್ತುಕೊಂಡು ಬರುವ ಕಾಲಕ್ಕೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ನಮ್ಮವರೆಲ್ಲ ಪ್ರಯತ್ನ ಪಟ್ಟಂತೆ ಆಗ್ಲಿಲ್ಲ. ಇಲ್ಲಿ ಒಂದು ತಡಿತಾ ಇದೆಯಾ? ಹೌದು. ಏನು ನಿನಗೆ ಹೆಂಡತಿ ಬೇಕು ಅಲ್ವಾ? ಹೇಗೆ? ನನಗೆ ಬೇಡ. ಇದು ಒಳ್ಳೆ ಮಾತು. ನಾನು ಅವಳು ಬಿಡ್ತೇನೆ, ನಿನ್ನೊಟ್ಟಿಗೆ ಕಳಿಸ್ತೇನೆ. ಸರಿ, ಆದ್ರೆ ಒಂದು ರಾತ್ರಿ ನನ್ನೊಟ್ಟಿಗೆ ಇಲ್ಲಿ ನಮ್ಮ ಮಾನಸತ್ತವನೇ ನಿನಗೆ ಪ್ರತಿಯಾಗಿ ನಮ್ಮ ಜಾತಿ ಯಾವ ಹೆಣ್ಣು ಮಕ್ಕಳು ಬೇಕು ಯಾರು ಆಗತ್ತೆ ಅನಿವಾರ್ಯವೂ ಇಲ್ಲ. ಅವಳನ್ನು ಕೊಡ್ತೇನೆ ನಾನು. ಬೇಡಪ್ಪ, ಏನು ಕೊಟ್ಟು ತಗೊಳ್ಳುವಂತ ವ್ಯವಹಾರ ನಮ್ದು. ನೋಡು, ಏನು ಅವಳನ್ನು ಬಿಟ್ಟರೆ ಎಷ್ಟಾಯ್ತು. ಇಲ್ಲ ಅಂತಾದ್ರೆ ನಿನ್ನನ್ನು ಕೊಂದಾದರು ನನಗೆ ನೀನೇ ಬೇಕಿತ್ತು. ಅವಳ ವಿಧವೇ ಆದ್ರೆ ನಾನು ಅವಳನ್ನು ಭೋಗಿಸ್ತೇನೆ. ಅವಳನ್ನ ಆಗ ಸುಲಭಕ್ಕೆ ಬಿಡುವವ ನಾನು ಅಂತ ಭಾವಿಸಬೇಡ. ವಿಧವಾ ಗಂಡ ಅಂತೇನೆ. ಮರಣ ಶಾಸ್ತ್ರ ನನ್ನನ್ನು ಬಿಟ್ಟು ಹೋಗಿಬಿಟ್ಟಿದೆ. ನಿಮ್ಮನ್ನ ಬಿಟ್ಟು ನಾನು ಹೇಗಿರಲಿ? ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯ್ಬೇಕು. ನಿಮ್ಮನ್ನ ಬಿಟ್ಟು ನಾನು ಕೊಂದಿದ್ದು ಅವನನ್ನು ಸತ್ತಿದ್ದಲ್ಲ. ಇಲ್ಲ, ನಿನ್ನನ್ನು ನಾನು ಕೊಲ್ತೇನೆ. ಈಗ ನಿನ್ನ ಶೀಲವನ್ನು ನಾನು ಪಡೆದು ಆ ಮೂಲಕ ಕೊಲ್ತೇನೆ. ಇಲ್ಲ, ನೋಡು, ಪತಿಯ ಮರಣ ದುಃಖ ಅಲ್ಲವೇ, ಅದಕ್ಕೆ ಅವಕಾಶ ನಾನು ಕೊಡ್ತೇನೆ ನಿನಗೆ. ವಾರ 2 ಇತ್ತಿಯೇನು, ಅವನು ಸತ್ತು 14 ದಿನ ಆಗಲಿ. ನಿಮ್ಗೆ ಸೂತಕ್ಕೆ ಎದುರು ಹೋಗ್ಲಿ, ಆಮೇಲೆ ನಿನ್ನನ್ನು ನೋಡಿಕೊಳ್ತೇನೆ. ಅಲ್ಲಿಯ ತನಕ ನಿನ್ನನ್ನು ಸೆರೆಯಲ್ಲಿಡ್ತೇನೆ.
ಪಾಪಾತ್ಮರಿಗೆ ಯಮ ಭಯಂಕರ. ಚಿತ್ರಗುಪ್ತರೇ, ಇಂದಿನ ಕಥೆ ಏನು ಹೇಳಬೇಕು? ಪ್ರೇತಾತ್ಮಗಳು ಮುಂದಾಗಿ ಯಾರ್ಯಾರಿದ್ದಾರೆ ತೆಗೆದುಕೊಡುವ. ಸಂಚರಿಸುತ್ತಾ ಉಂಟು. ದಾರಿ ಸಿಗದೆ ಒದ್ದಾಟ ಮಾಡ್ತಾ ಒದ್ದಾಡುವಂತ ಜೀವಾತ್ಮ ಯಾವುದು ವಿಚಾರಿಸಬೇಕು ಅಂತಾದ್ರೆ